ನ್ಯಾಯ ಬೇಕೆಂದೆನಿಸಿದವರಿಗೆ ಅನ್ಯಾಯವೆಸಗುವ ಬಂಡರ ಕಿಬ್ಬೆದೆಯ ಕೀಲು ಮುರಿದರೆ ಸಿಕ್ಕಿತ್ತೆ ನ್ಯಾಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶದ ವಿಚಾರಗಳನ್ನು ಸ್ಮರಣೆ ಮಾಡಿಕೊಂಡು ಭಾರತ ದೇಶದ ಪ್ರಜಾಪ್ರಭುತ್ವದ 4ನೇ ಅಂಗ ಅದು ಪತ್ರಿಕಾ ರಂಗ. ಆ ರಂಗದ ಮುಂದೆ ನಾನು ಪ್ರಥಮ ಬಾರಿಗೆ ಮಾತನಾಡ್ತಾ ಇರೋದು ಒಂದು ವಿಶೇಷವಾಗಿರುವಂಥ ಸಂಗತಿ. ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ರಾಜ್ಯದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇದೆ, ಮೋಸ ಮಾಡ್ತಾ ಇದೆ. ನನ್ನ ಮಾಹಿತಿ ಪ್ರಕಾರ ಸುಮಾರು 43 ಇಲಾಖೆಗಳಲ್ಲಿ 2,76,386 ಹುದ್ದೆಗಳು ಖಾಲಿ ಇದ್ದು ಕಳೆದ 6 ವರ್ಷಗಳಿಂದ ಯಾವುದೇ ಇಲಾಖೆಗಳಲ್ಲಿ ಕಾಲ್ಫಾರ್ಮ್ ಆಗದೆ ಸುಮ್ಮನೆ ಕಳೆದ ಸರ್ಕಾರ ಆಗಿರಬಹುದು, ಇವತ್ತಿನ ಸರ್ಕಾರ ಆಗಿರಬಹುದು, ವಿದ್ಯಾರ್ಥಿಗಳನ್ನ ಕಡೆಗಣಿಸ್ತಾ ಇದ್ದಾರೆ. ರಾಜ್ಯದ ತುಂಬೆಲ್ಲ ನಾವು ಸಾಕಷ್ಟು ಹೋರಾಟವನ್ನು ಮಾಡಿದ್ದೇವೆ. ಆ ಹೋರಾಟಕ್ಕೆ ಸರ್ಕಾರ ಯಾವುದೇ ಸ್ಪಂದನೆ ಮಾಡ್ತಾ ಇಲ್ಲ. ಕಳೆದ ದಿನಗಳಲ್ಲಿ ಸುಮ್ಮನೆ ಏನೋ ನಾವು ಕಾಲ್ಫಾರ್ಮ್ ಮಾಡ್ತೀವಿ, ಅಧಿಸೂಚನೆ ಮಾಡ್ತೀವಿ ಅಂತ ಹೇಳಿ 43 ಇಲಾಖೆಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರೆಸೆಂಟ್ ಕರ್ನಾಟಕ ರಾಜ್ಯದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು, ಅದು ಅತ್ಯಂತ ಬಡ ಕುಟುಂಬದಿಂದ ಗ್ರಾಮೀಣ ವಿದ್ಯಾರ್ಥಿಗಳು ಸಾಲ ಮಾಡಿ, ಕೂಲಿ ಮಾಡಿ, ಎಲ್ಲೋ ಪೆಟ್ರೋಲ್ ಬಂಕಿನಲ್ಲಿ ಪೆಟ್ರೋಲ್ ಹಾಕಿ, ಇವತ್ತು ಹೋಟೆಲ್ಗಳಲ್ಲಿ ಕಸ ಮುಸುರಿ ಮಾಡಿ ಓದುವಂತ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಮೋಸ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಫಸ್ಟ್ ಆಯ್ಕೆ ಆಗಬೇಕಾದ್ರೆ ಇವತ್ತಿನ ಸರ್ಕಾರ ಸಮಾಜವಾದಿ ತತ್ವದ ಮೇಲೆ ನೀವು ಅಧಿಕಾರವನ್ನು ಸ್ವೀಕಾರ ಮಾಡಿ ಇವತ್ತು ಖಾಸಗಿ ಮೇಳಗಳನ್ನು ಏರ್ಪಡಿಸುವುದರ ಮೂಲಕ ನಾವು ಉದ್ಯೋಗ ಕೊಡ್ತೀವಿ ಅಂತೇಳಿ ಸುಮ್ಮನೆ ಆ ವಿದ್ಯಾರ್ಥಿಗಳೊಂದಿಗೆ ಚೆಲ್ಲಾಟ ಆಡ್ತಾ ಇದ್ದೀರಿ. ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ಹೈಕೋರ್ಟಿಗೆ ಒಂದು ಪ್ರಶ್ನೆ ಕೇಳಿತ್ತು, ಏನು 56% ಮೀಸಲಾತಿ ನಾವು ಕಾಲ್ಫಾರ್ಮ್ ಮಾಡಂಗಿಲ್ಲ ಅಂತೇಳಿ. ಆದರೆ ಈ ಕಳೆದ ಜನವರಿ ತಿಂಗಳಲ್ಲಿ ಹೈಕೋರ್ಟ್ ಹೇಳಿದೆ 50% ಮೀಸಲಾತಿ ಇಟ್ಟುಕೊಂಡು ನೀವು ಕಾಲ್ಫಾರ್ಮ್ ಮಾಡ್ರಿ, 56% ಆಮೇಲೆ ನೋಡೋಣ, 96%ಗೆ ನೀವು ಕಾಲ್ಫಾರ್ಮ್ ಮಾಡಿದ್ದೆ ಆದರೆ ನಾವು ಅದಕ್ಕೆ ಒಪ್ಪಿಗೆ ಕೊಡ್ತೀವಿ ಅಂತ ಹೈಕೋರ್ಟ್ ಅಧಿಸೂಚನೆ ಕೊಟ್ಟರೂ ಕೂಡ ಫೆಬ್ರವರಿ 12 ಅಂತೇಳಿ ಇವತ್ತು ಅಟಾರ್ನಿ ಜನರಲ್ ಅವರು ಹೇಳ್ತಾ ಇದ್ದಾರೆ. ದಯವಿಟ್ಟು ರಾಜ್ಯದ ವಿದ್ಯಾರ್ಥಿಗಳು ಬಹಳ ಕಷ್ಟದಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ. ನಿಮ್ಮ ಪಂಚ ಯೋಜನೆಗಳ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಭರವಸೆ ಉದ್ಯೋಗ ಕೊಡ್ತೀವಿ ಅನ್ನುವಂಥ ಯೋಜನೆಯನ್ನು ಘೋಷಣೆ ಮಾಡ್ರಿ, ಮನೆ ಮನೆಗೆ ಒಂದೊಂದು ಉದ್ಯೋಗ ಕೊಡುವಂತ ಪ್ರಯತ್ನವನ್ನು ಮಾಡ್ರಿ. ಇದರಿಂದ ರಾಜ್ಯದ ವಿದ್ಯಾರ್ಥಿಗಳು ಒಳ್ಳೇದಾಗ್ತದೆ. ಒಂದು ವೇಳೆ ನೀವೇನಾದರೂ ಉದ್ಯೋಗ ಕಾಲ್ಫಾರ್ಮ್ ಮಾಡದೇ ಇದ್ರೆ ಇವತ್ತು ಶಿಕ್ಷಣ 76,000 ಪೋಸ್ಟ್ ಶಿಕ್ಷಕ ಹುದ್ದೆ ಖಾಲಿ ಇದಾವೆ, 25ರಿಂದ 30,000 ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಅದಾವೆ, 11,000 ಕಂದಾಯ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಅದಾವೆ, ಸುಮಾರು 25ರಿಂದ 30,000 ಆರೋಗ್ಯ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಅದಾವೆ. ನಾವೆಲ್ಲಾ ಸರ್ಕಾರಿ ಕಚೇರಿಗಳು ಹೋದರೆ ಸುಮ್ಮನೆ ಪ್ರೈವೇಟ್ದವ್ರನ್ನ ತುಂಬಿಕೊಂಡು ಸರ್ಕಾರಿ ಅಧ್ಯಯನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಮೋಸ ಮಾಡ್ತಾ ಇದ್ದೀರಿ. ಕರ್ನಾಟಕ ರಾಜ್ಯದ ನೀವು ಬರೀ ಬಿಜಾಪುರ ಆಗಿರಬಹುದು, ಧಾರವಾಡ ಆಗಿರಬಹುದು, ಬೆಂಗಳೂರು ವಿಜಯನಗರ ಆಗಿರಬಹುದು, ಅಲ್ಲಿ ಲೈಬ್ರರಿಯಲ್ಲಿ ಕುತ್ಕೊಂಡು ಓದುವಂತ ವಿದ್ಯಾರ್ಥಿಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ದಯವಿಟ್ಟು ವಿದ್ಯಾರ್ಥಿಗಳ ಪರವಾಗಿ ನೀವು ಕಾಲ್ಫಾರ್ಮ್ ಮಾಡದೇ ಇದ್ರೆ ನಾವು ವಿನಂತಿಯಿಂದ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಒಂದು ವೇಳೆ ಫೆಬ್ರವರಿ 12ನೇ ತಾರೀಕು ಒಳಗಡೆ ನೀವೇನಾದ್ರೂ ಕಾಲ್ಫಾರ್ಮ್ ಮಾಡದೇ ಇದ್ರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ನನ್ನ ಮನವಿ ಇದು ಬಿಜಾಪುರದಿಂದ ತಮ್ಮ ಕರೆ ಕೊಡ್ತಾ ಇದ್ದೇವೆ. ಈಗಾಗಲೇ ನಾವು ಧಾರವಾಡ ಹಾಗೂ ಬಿಜಾಪುರದಲ್ಲಿ ಹೋರಾಟ ಮಾಡಿದ್ರು, ಅದಕ್ಕೆ ಯಾವುದೇ ಸ್ಪಂದನೆ ಮಾಡಿಲ್ಲ. ದಯವಿಟ್ಟು ನೀವು ಅಧಿಸೂಚನೆ ಮಾಡಬೇಕು. ಪೊಲೀಸ್ ಇಲಾಖೆಯಲ್ಲಿ ಅಧಿಸೂಚನೆ ಇಲ್ಲ. ನೀವು ಸುಮಾರು 6 ವರ್ಷಗಳಿಂದ ಯಾವುದೇ ಅಧಿಸೂಚನೆ ಆಗಿಲ್ಲ. ಸುಮಾರು 10 ವರ್ಷಗಳಿಂದ ಹೈಸ್ಕೂಲ್ ಟೀಚರ್ ಕಾಲ್ಫಾರ್ಮ್ ಮಾಡಿಲ್ಲ, 6 ವರ್ಷಗಳಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ಕಾಲ್ಫಾರ್ಮ್ ಮಾಡಿಲ್ಲ, ಸುಮಾರು 13 ವರ್ಷಗಳಿಂದ ಸಂಗೀತ ಟೀಚರ್ ಕಾಲ್ಫಾರ್ಮ್ ಮಾಡಿಲ್ಲ, ಕಂಪ್ಯೂಟರ್ ಟೀಚರ್ ಕಾಲ್ಫಾರ್ಮ್ ಮಾಡಿಲ್ಲ. ಬರೀ ಶಾಲಾ ಕಟ್ಟಡಗಳನ್ನು ಕಟ್ಟಿಸಿದ್ರೆ ಅಷ್ಟೇ ಅಲ್ಲ, ಅಲ್ಲಿ ಜೀವಂತ ಉಪನ್ಯಾಸಕರು ಇರಬೇಕು. 1964ರ ಶಿಕ್ಷಣ ನೀತಿ ಒಂದು ಮಾತು ಹೇಳ್ತದೆ, ಭಾರತ ದೇಶದ ನಿಜವಾದ ಶಿಕ್ಷಣ ನಿರ್ಮಾಣ ಆಗ್ತಾ ಇರೋದು ವರ್ಗಕೋಣೆಯ 4 ಗೋಡೆಗಳ ಮಧ್ಯದಲ್ಲಿ. ಮತ್ತೆ ಶಿಕ್ಷಕರೇ ಇಲ್ಲ ಅಥವಾ ಇಲಾಖೆಗಳಲ್ಲಿ ಅಧಿಕಾರಿಗಳಿಲ್ಲ, ಮತ್ತೆ ನೀವು ಸರ್ಕಾರ ಹೆಂಗೆ ನಡ್ಸಕ್ ಸಾಧ್ಯ ಇದೆ? ದಯವಿಟ್ಟು ಯಾವ ಖಾಸಗಿ ಮೇಳಗಳಿಗೆ ನೀವು ಅವಕಾಶ ಕೊಡದೆ ದಯವಿಟ್ಟು ನೀವು ಕಾಲ್ಫಾರ್ಮ್ ಮಾಡಬೇಕು. ಅಧಿಸೂಚನೆ ಮಾಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡ್ರಿ. ಇದು ನಮ್ಮ ಸಂವಿಧಾನದಲ್ಲಿರುವಂತಹ ಹಕ್ಕು. ಸಂವಿಧಾನದ 16ನೇ ವಿಧಿಯಲ್ಲಿ ನಾವು ಉದ್ಯೋಗ ಕೇಳ್ತಾ ಇದ್ದೇವೆ. ದಯವಿಟ್ಟು ನೀವು ಉದ್ಯೋಗ ಕೊಡದೇ ಇದ್ರೆ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ. ದಯವಿಟ್ಟು ಪಂಚ ಯೋಜನೆಗಳಲ್ಲಿ ಇದೊಂದು ಯೋಜನೆ ಅಂತ ಘೋಷಣೆ ಮಾಡಿ ನೀವು ಕಾಲ್ಫಾರ್ಮ್ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ.